ನಾನು ಇಲ್ಲಿ ಕಷ್ಟ ಅಂತ ಬಂದೆ. ಕಷ್ಟ ನಮಗೆ ಏನು ದುಡ್ಡಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಬಂದಿದ್ದಕ್ಕೆ ಇಲ್ಲಿ ಒಳ್ಳೆ ಟ್ರೈನಿಂಗ್ ಕೊಟ್ಟು ಒಳ್ಳೆ ಜಾಬ್ ಸಹ ಕೊಡಿಸಿದ್ದಾರೆ. ಕಂಪ್ಯೂಟರ್ ನಾಲೆಡ್ಜ್ ಬಿಟ್ಟು ಬೇರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಆಮೇಲೆ ಬ್ಯಾಂಕಿಂಗ್ ಕೋರ್ಸ್, ಎಕ್ಸಾಮಿನೇಷನ್ಸ್ ಹೆಂಗೆ ಕ್ರ್ಯಾಕ್ ಮಾಡೋದು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಈ ಕೋರ್ಸಲ್ಲಿ ಏನು ನಿಮಗೆ ಹಾರ್ಡ್ವೇರ್ ಕಂಪ್ಯೂಟರ್ ಕಾಂಪೋನೆಂಟ್ಸ್ ಬಂದು ಫುಲ್ ಡೀಟೇಲಾಗಿ ಹೇಳ್ಕೊಡ್ತಾರೆ, ಮತ್ತು ನೆಟ್ವರ್ಕಿಂಗ್ ಹೊರತಾಗುತ್ತೆ. ಸೊ ಇದೇನಾದ್ರು ಬೇರೆ ಕಡೆ ನಾವು ಕಲ್ತ್ಕೊಳ್ಳೋಕೆ ತುಂಬ ಕಾಸ್ಟ್ ಬೀಳುತ್ತೆ. ಬಟ್ CBIIT ಕಡೆಯಿಂದ ನಮಗೆ ಫ್ರೀ ಆಫ್ ಕಾಸ್ಟಿಂದ ಹೇಳ್ಕೊಡ್ತಾ ಇದ್ದಾರೆ. ನಾವೆಷ್ಟು ಮಾಡ್ತೀವಿ, ನಮ್ಮ ಕೆನರಾ ಬ್ಯಾಂಕ್ ಮುಖಾಂತರ ಸಾಲವನ್ನು ನಾವು ಅವರಿಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಕೆನರಾ ಬ್ಯಾಂಕ್ನ ಮಾಹಿತಿ ತಂತ್ರಜ್ಞಾನ ತರಬೇತಿ ಸಂಸ್ಥೆಯವರು ಯುವಕ ಯುವತಿಯರಿಗಾಗಿ ಉಚಿತವಾಗಿ ಸಾಫ್ಟ್ವೇರ್ ಹಾಗೂ ಹಾರ್ಡ್ವೇರ್ನಲ್ಲಿ ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಂಪ್ಯೂಟರ್ ಟ್ರೈನಿಂಗ್ನ ನೀವು ಹೊರಗಡೆ ತಗೋಬೇಕು ಅಂದರೆ ಅದು ತುಂಬ ಕಾಸ್ಟ್ಲಿ ಆಗುತ್ತೆ. ಜೊತೆಗೆ ಇಂಗ್ಲೀಷ್ ಮಾತಾಡೋದನ್ನು ಅಂದರೆ ಸ್ಪೋಕನ್ ಇಂಗ್ಲೀಷ್, ಬ್ಯಾಂಕ್ ಎಕ್ಸಾಮ್ಗಳನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆನೂ ಟ್ರೈನಿಂಗ್ ಕೊಡ್ತಾರೆ. ಜೊತೆಗೆ ಗೃಹಿಣಿಯರಿಗೆ ಮೊಬೈಲ್ ಉಪಯೋಗಿಸೋದು ಹೇಗೆ, ಇಮೇಲ್ ಕಳಿಸೋದು ಹೇಗೆ ಮುಂತಾದ ವಿಷಯಗಳನ್ನು ಹೇಳ್ಕೊಡ್ತಾರೆ, ಎಲ್ಲ ಉಚಿತವಾಗಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಈ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಗತ್ಯ ಇರೋರಿಗೆ ಶೇರ್ ಮಾಡಿ. ನಮ್ಮ ಸಂಸ್ಥೆ 1999ರಲ್ಲಿ ಪ್ರಾರಂಭವಾಗಿ ಸುಮಾರು 6100ಕ್ಕೂ ಹೆಚ್ಚು ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡಿದೆ. ಇದರೊಳಗಡೆ 90% ಜನ ಲಾಭದಾಯಕ ಹುದ್ದೆಯಲ್ಲಿ ಇದ್ದಾರೆ. ಕೆಲವು ಸ್ವಂತ ಉದ್ಯೋಗ ಮಾಡಿದ್ದಾರೆ, ಕೆಲವು ಬೇರೆ ಬೇರೆ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಅವರು ಕೆಲಸಗಳನ್ನ ಮಾಡ್ತಾರೆ. ಸರ್ಕಾರಿ ಕೆಲಸದಲ್ಲೂ ಇದ್ದಾರೆ, ಖಾಸಗಿ ಎಷ್ಟೋ ಜನ ಮುಖ್ಯಸ್ಥರು ಹಾಗೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೇ ಕೆನರಾ ಬ್ಯಾಂಕ್ ಸಂಸ್ಥೆಯಲ್ಲಿ ಟ್ರೈನಿಂಗ್ ತಗೊಂಡು ಇಲ್ಲೇ ಜಾಬ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಬಂದೆ, ಟ್ರೈನಿಂಗ್ ಇಲ್ಲಿ ತೊಗೊಂಡೆ, ಚೆನ್ನಾಗೆಲ್ಲ ಹೇಳ್ಕೊಟ್ರು, ಮತ್ತು ಫ್ರೀಯಾಗಿ ಊಟ ಕೊಟ್ಟರು, ಫ್ರೀಯಾಗಿ ಅಡಿಷ್ನಲ್ ಇನ್ಫಾರ್ಮೇಷನ್ ಸಹ ನಮಗೆ ಕೊಟ್ಟರು, ಬ್ಯಾಂಕಿಂಗ್ ಕೋಚಿಂಗ್ ಕೊಟ್ಟರು. ಇನ್ನು ನಮಗೇನಾದರೂ ಬೇಕು ಅಂದರೂ ಸಹ ಅವ್ರು ನಮಗೆ ವ್ಯವಸ್ಥೆ ನಮ್ಗೆ ಮಾಡಿಕೊಡ್ತಾರೆ. ಇಲ್ಲಿ ಕಷ್ಟ ಅಂತ ಬಂದವ್ರಿಗೂ ಸಹ ನಾನು ಇಲ್ಲಿ ಕಷ್ಟ ಅಂತ ಬಂದೆ, ಕಷ್ಟ ನಮಗೆ ಏನು ದುಡ್ಡಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಬಂದಿದ್ದಕ್ಕೆ ಇಲ್ಲಿ ಒಳ್ಳೆ ಟ್ರೈನಿಂಗ್ ಕೊಟ್ಟು ಒಳ್ಳೆ ಜಾಬ್ ಸಹ ಕೊಡಿಸಿದ್ದಾರೆ. ಈ ಸಂಸ್ಥೆಗೆ ನೀವು ಇಲ್ಲಿಗೆ ಪ್ರವೇಶ ಪಡಿಬೇಕು ಅಂತ ಹೇಳಿದ್ರೆ ಅವರು BPL ಕಾರ್ಡ್ ಹೊಂದಿರಲೇಬೇಕು, ಅಥವಾ ಅವರ ವಾರ್ಷಿಕ ವರಮಾನ 1,20,000ಕ್ಕಿಂತ ಕಡಿಮೆ ಇರಬೇಕು. ವಿದ್ಯಾರ್ಹತೆ ಏನು ಅಂದರೆ ಮಿನಿಮಮ್ಮು ಕನಿಷ್ಠ SLC ಅವರು ಪಾಸ್ ಆಗಿರಲೇಬೇಕು. ಸಾಮಾನ್ಯವಾಗಿ ಪದವೀಧರರಿಗೆ ಮತ್ತು ಡಿಪ್ಲೊಮೊ ಹೋಲ್ಡರ್ಸ್ಗಳಿಗೆ ಅವ್ರಿಗೆ ವಿಶೇಷವಾದಂತಹ ಒಂದು ಅವಕಾಶವನ್ನು ಕೊಡಲಾಗ್ತದೆ. ಆಮೇಲೆ ಇದ್ರ ಜೊತೆಗೆ ಇದು 3 ತಿಂಗಳ ಕಾಲ ಈ ಶಿಕ್ಷಣವನ್ನು ನಾವು ಕೊಡ್ತೀವಿ. ಇಲ್ಲಿ 2 ಥರ ಶಿಕ್ಷಣ ಇರುತ್ತೆ, ಒಂದು ಹಾರ್ಡ್ವೇರ್ ನೆಟ್ವರ್ಕಿಂಗು, ಇನ್ನೊಂದು ಸಾಫ್ಟ್ವೇರ್. ಈ ಸಾಫ್ಟ್ವೇರ್ನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಾಣಿಜ್ಯ ಪದವೀಧರರಿಗೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆಫೀಸ್ ಅಡ್ಮಿನಿಸ್ಟ್ರೇಷನ್ನು, ಅದ್ರ ಜೊತೆಗೆ ಟ್ಯಾಲಿ ಅದನ್ನು ಹೇಳ್ಕೊಡ್ತೀವಿ. ಉಳಿದವರಿಗೆಲ್ಲರಿಗೂ ಸಾಮಾನ್ಯವಾಗಿ DTP, ಕೊರೋಡ್ರಾ, ಫೋಟೋಶಾಪು ಇದೆಲ್ಲ ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಆದರೆ ಇದು ಬೇಸಿಕ್ ಕಂಪ್ಯೂಟರ್ ಜೊತೆ ಇದ್ದೇ ಇರ್ತದೆ. ಆಮೇಲೆ ಈ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ರೆಸಿಡೆನ್ಷಿಯಲ್ ಇರೋದಿಲ್ಲ. ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಯಿತು ಕಂಪ್ಯೂಟರ್ ಬೇಸಿಕ್ಸ್, ಟ್ಯಾಲಿ ಅಷ್ಟು ಕಂಪ್ಯೂಟರ್ ಬಗ್ಗೆ ಹೇಳ್ಕೊಡ್ತಾರೆ ಅಂತ. ಕಂಪ್ಯೂಟರ್ ನಾಲೆಡ್ಜ್ ಬಿಟ್ಟು ಬೇರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಆಮೇಲೆ ಬ್ಯಾಂಕಿಂಗ್ ಕೋರ್ಸ್, ಎಕ್ಸಾಮಿನೇಷನ್ಸ್ ಹೆಂಗೆ ಕ್ರ್ಯಾಕ್ ಮಾಡೋದು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ನಾನು ತೊಗೊಂಡಿರೋ ಕೋರ್ಸ್ ಬಂದು ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್. ಸೊ ಈ ಕೋರ್ಸಲ್ಲಿ ಏನು ನಿಮಗೆ ಹಾರ್ಡ್ವೇರ್ ಕಂಪ್ಯೂಟರ್ ಕಾಂಪೋನೆಂಟ್ಸ್ ಬಂದು ಫುಲ್ ಡೀಟೇಲಾಗಿ ಹೇಳ್ಕೊಡ್ತಾರೆ, ಮತ್ತು ನೆಟ್ವರ್ಕಿಂಗ್ ಹೊರತಾಗುತ್ತೆ. ಸೊ ಇದೇನಾದ್ರು ಬೇರೆ ಕಡೆ ನಾವು ಕಲ್ತ್ಕೊಳ್ಳೋಕೆ ತುಂಬ ಕಾಸ್ಟ್ ಬೀಳುತ್ತೆ. ಬಟ್ CBIIT ಕಡೆಯಿಂದ ನಮಗೆ ಫ್ರೀ ಆಫ್ ಕಾಸ್ಟಿಂದ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ. ಆಮೇಲೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಪ್ರತಿಯೊಂದು ಕೂಡ ಡೀಟೇಲಾಗಿ ಅವರೇ ಖುದ್ದಾಗಿ ಬಂದು ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಕೆನರಾ ಬ್ಯಾಂಕ್ಗೆ ತುಂಬ 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 ಧನ್ಯವಾದ. ಬಂಡವಾಳ ತುಂಬ ಕಡಿಮೆ ಇರ್ತದೆ, ಆದರೆ ಅದು ಬುದ್ಧಿ ಜಾಸ್ತಿ ಇರಬೇಕು ಇಲ್ಲಿ. ಅದರಿಂದ ಏನಾಗುತ್ತೆ, ಭಾಳ ಲಿಮಿಟೆಡ್. ಎಕ್ಸಾಂಪಲ್ ಏನಾದ್ರು ನೀವು ಅವ್ರೇನಾದರೂ ತಮ್ಮದೇ ಆದ ಒಂದು ಹಾರ್ಡ್ವೇರ್ ಶಾಪ್ ಓಪನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಜಸ್ಟ್ 1.5 ಲಕ್ಷ ರೂಪಾಯಿನಲ್ಲಿ ಅವ್ರದ್ದು ಹಾರ್ಡ್ವೇರ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು. ಅದು DTP, GST ಇದ್ರೊಳಗೆ ಅವ್ರೇನಾದರೂ ಒಂದು ಅಡ್ವೈಸರಿ ಆ ಥರ ಒಂದೇನಾದ್ರು ಮಾಡೋಂಗಿದ್ರು ಅದು ಸಾಧ್ಯ ಇದೆ. ಅದ್ರಾಗ ಏನಾದರೂ ಒಂದು ಲ್ಯಾಪ್ಟಾಪ್ ಇಟ್ಕೊಂಡ್ರು ಸಾಕು ಅವ್ರಿಗೆ. ಸಾಮಾನ್ಯವಾಗಿ ಅವ್ರೇನು ಮಾಡ್ತಾರೆ, ನಮ್ಮ ಸಂಸ್ಥೆಗಳಿಗೆ ಈ ಥರ ಸಾಲ ಬೇಕು ಅಂತಂದಾಗ ನಾವೇನು ಮಾಡ್ತೀವಿ, ನಮ್ಮ ಕೆನರಾ ಬ್ಯಾಂಕ್ ಮುಖಾಂತರ ಸಾಲವನ್ನು ನಾವು ಅವ್ರಿಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಎಷ್ಟೋ ಜನ ಗೃಹಿಣಿಯರು ಅವರು ಮನೆಯವರೆಲ್ಲರೂ ಫಾರಿನ್ನಲ್ಲಿ ಇರ್ತಾರೆ, ವಿದೇಶಗಳಿರ್ತಾರೆ.
ಆದ್ರೆ ಏನಾಗುತ್ತೆ, ಅವ್ರ ಮಕ್ಕಳ ಜೊತೆ ಏನಾದ್ರು ಮಾತಾಡಬೇಕು ಅಂತ ಹೇಳಿದ್ರೆ, ಯಾವ್ದಾದ್ರು ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿ ಕ್ಷಣನೂ ಯಾರಾದ್ರು ಪಕ್ಕದ ಮನೆಯವರು ಅಥವಾ ಇನ್ಯಾರು ಗೊತ್ತಿರೋರ ಬಗ್ಗೆನೇ ಜೊತೆನೇ ಅವ್ರ ಸಹಾಯ ತಗೊಳ್ಬೇಕಾಗುತ್ತೆ. ಅದರಿಂದ ಏನಾಗುತ್ತೆ, ನಾವು ಈ ತರ ಒಂದು ಮಿನಿಮಮ್ ಕಂಪ್ಯೂಟರ್ ಶಿಕ್ಷಣವನ್ನು ಅವ್ರಿಗೆ ಕೊಡೋದ್ರಿಂದ ಏನಾಗ್ತದೆ, ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಎಲ್ಲ ಕಾರ್ಯಗಳನ್ನು ಅವರೇ ನಿರ್ವಹಿಸ್ಕೊತಾರೆ. ಇದು ತುಂಬಾ ಚೆನ್ನಾಗಿ ಇದುವರೆಗೆ ಸುಮಾರು ಒಂದು 400 ಗೃಹಿಣಿಯರಿಗೆ ಮತ್ತೆ ಮಹಿಳಾ ಉದ್ಯಮಿಗಳಿಗೆ ಅವರಿಗೆ ನಾವು ಇದನ್ನ ಕಂಪ್ಯೂಟರ್ ಶಿಕ್ಷಣವನ್ನು ನೀಡಿದ್ದೀವಿ. ಮಹಿಳಾ ಉದ್ಯಮಿಗಳಿಗೆ ನಾವೇನು ಮಾಡಿದ್ದೀವಿ, ವಿಶೇಷವಾಗಿ ಅವರಿಗೆ GST ಬಗ್ಗೆ, ಯಾಕೆಂದ್ರೆ ಅವರು ಹಲವಾರು ಬೇರೆ ಕಡೆ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ GST ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇರಲಿ ಅಂದ್ಬಿಟ್ಟು ನಾವು ಅವರಿಗೆ ಒಂದು ವಿಶೇಷವಾದಂಥ 3 ದಿವಸಗಳ ಕಾಲ ಒಂದು GST ಬಗ್ಗೆನೂ ಒಂದು ವಿಶೇಷ ಶಿಕ್ಷಣವನ್ನು ನಾವು ಅವರಿಗೆ ನೀಡ್ತಿದ್ದೀವಿ. ಆಮೇಲೆ ನಮ್ಮ ಸಂಸ್ಥೆ ಮಹಿಳಾ ಸಬಲೀಕರಣಕ್ಕೆ ಮತ್ತು ಯುವಕರ ಸಬಲೀಕರಣಕ್ಕೆ, ಯುವಕರ ಸಬಲೀಕರಣಕ್ಕೆ ಮಾಡಿರುವಂಥ ಒಂದು ಸೇವೆಯನ್ನು ಗಮನಿಸಿ ಕೆಲವು ಪ್ರತಿಷ್ಠಿತ ಸಂಸ್ಥೆಗಳು ನಮ್ಮ ಸಂಸ್ಥೆಗೆ ಹಲವಾರು ಪ್ರಶಸ್ತಿಗಳನ್ನ ಕೊಟ್ಟಿದೆ. ಅದರೊಳಗಡೆ ಒಂದೇನೆಂದರೆ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಎರಡನೇದು ಜ್ಞಾನ ಸಿಂಧು ಪ್ರಶಸ್ತಿ, ಆಮೇಲೆ ವಿವೇಕರತ್ನ ಪ್ರಶಸ್ತಿ. ಈ 3 ಪ್ರಶಸ್ತಿಗಳು ನಮ್ಮ ಸಂಸ್ಥೆಗೆ ಲಭಿಸಿದೆ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.